ತಮಿಳುನಾಡಿನ ವೈತೀಶ್ವರನ್ ಕೋಯಿಲ್ ಬಳಿ ನಿಂತಿದ್ದ ಮಾರಣಾಂತಿಕ ಅನಾರೋಗ್ಯದಿಂದ ಬಳಲುತ್ತಿದ್ದ ಬ್ರಿಟಿಷ್ ಅಧಿಕಾರಿಯನ್ನು ವೈದ್ಯರು ಬಿಟ್ಟು ಹೋದರು. ಸ್ಥಳೀಯರ ಸಲಹೆಯಂತೆ ಅವರು ದೇವಾಲಯದ ಕೊಳದಲ್ಲಿ ಸ್ನಾನ ಮಾಡಿದರು ಮತ್ತು ದೈವಿಕ ಗುಣಪಡಿಸುವ ವೈದ್ಯನಾಥನನ್ನು ಪ್ರಾರ್ಥಿಸಿದರು. ತದನಂತರ ಅಸಾಧ್ಯವಾದುದೆಲ್ಲವೂ ಸಂಭವಿಸಿತು. ಅವರು ಚೇತರಿಸಿಕೊಂಡರು. ಸಂಪೂರ್ಣವಾಗಿ ಶಿವನ ದೈವಿಕ ಕೃಪೆಯಿಂದ ಅವರು ಹಿತ್ತಾಳೆ ದೀಪವನ್ನು ದಾನ ಮಾಡಿದರು ಮತ್ತು ದೇವಾಲಯದ ಕೊಳದ ಭಾಗಗಳನ್ನು ನವೀಕರಿಸಲು ಸಹಾಯ ಮಾಡಿದರು. ಹೌದಾ? ಅಥವಾ ನೀವು ಪ್ರೀತಿಸುವ ಯಾರಾದರೂ ದೀರ್ಘಕಾಲದ ಅನಾರೋಗ್ಯದ ವಿರುದ್ಧ ಹೋರಾಡುತ್ತಿದ್ದೀರಾ? ವಿಜ್ಞಾನ ಬಿಟ್ಟು ಬಿಟ್ಟಾಗ ನಂಬಿಕೆಯು ಹೆಜ್ಜೆ ಹಾಕುತ್ತದೆ. ಅಂತಿಮ ವೈದ್ಯನಾದ ಭಗವಾನ್ ವೈದ್ಯನಾಥನನ್ನು ಪ್ರಾರ್ಥಿಸಿ. ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ನಿಗೂಢ ಕಾಯಿಲೆಯಿಂದ ಬಳಲುತ್ತಿದ್ದರು ಮತ್ತು ಶ್ರೀಕೃಷ್ಣನ ಸಲಹೆಯ ಮೇರೆಗೆ ವೈದ್ಯನಾಥರಿಗೆ ಭಕ್ತಿಯಿಂದ ಶಿವಲಿಂಗಗಳನ್ನು ಸ್ಥಾಪಿಸಿ ಪೂಜಿಸಿದರು. ಈಗ ಪಂಚ ವೈದ್ಯನಾಥ ಸ್ಥಳಗಳು ಎಂದು ಪೂಜಿಸಲಾಗುತ್ತದೆ. ವೈತೀಶ್ವರಂ ಕೋಯಿಲ್ಗಿಂತ ಹಳೆಯದು ಪಾಂಡೂರು, ಇವಾನಲ್ಲೂರ್, ವರಕಡೆ, ರಾದನಲ್ಲೂರ್ ಮತ್ತು ಮನ್ನಿಪಲ್ಲಂ. ಈ 5 ದೇವಾಲಯಗಳನ್ನು ಸಹ ಅನ್ವೇಷಿಸೋಣ. ಎಲ್ಲಾ 6 ದೇವಾಲಯಗಳ ಸಂಪೂರ್ಣ ವಿವರಗಳಿಗಾಗಿ ಮತ್ತು ಹೆಚ್ಚು ವಿಸ್ತಾರವಾದ ಯೂಟ್ಯೂಬ್ ವಿಡಿಯೋಗಾಗಿ ನನ್ನ ಬ್ಲಾಗ್ ನೋಡಿ. ಲಿಂಕ್ಗಳು ವಿವರಣೆಯಲ್ಲಿವೆ. ವೈತೀಶ್ವರನ್ ಕೋಯಿಲ್ ಮೈಲಾಡುತುರೈನಿಂದ 15 ಕಿ.ಮೀ ದೂರದಲ್ಲಿದೆ. ಈ ದೇವಾಲಯವು ಚೇವರಂ ಪಾದಲ್ ಪೆಟ್ರಾ ಸ್ಥಳಂ ಆಗಿದೆ. ಶಿವನು ಕುಷ್ಠರೋಗದಿಂದ ಅಂಗಾರಕನ್, ಮಂಗಳ ಮತ್ತು ಟ್ಯೂಬರ್ಕ್ಲೋಸಿಸ್ ನಿಂದ ಬಳಲುತ್ತಿದ್ದ ರಾಜ ವೀರ್ಸೇನನ್ ನ ಮಗನನ್ನು ಗುಣಪಡಿಸಿದನು. 2 ಪಾಂಡೂರು ಆದಿ ವೈದ್ಯನಾಥ ಸ್ವಾಮಿ ದೇವಾಲಯ. ವೈತೀಶ್ವರಂ ಕೋಯಿಲ್ ನಿಂದ 19 ಕಿ.ಮೀ ದೂರದಲ್ಲಿರುವ ಭಕ್ತರು ತಮ್ಮ ಕಾಯಿಲೆಗಳನ್ನು ಶುದ್ಧೀಕರಿಸಲು ಸೂರ್ಯ ಪುಷ್ಕರಣಿಯಲ್ಲಿ ಸ್ನಾನ ಮಾಡುತ್ತಾರೆ. ಹರಿಚಂದ್ರನು ತನ್ನ ಸಾಲಗಳನ್ನು ತೊಡೆದುಹಾಕಲು ಈ ದೇವಾಲಯದಲ್ಲಿ ಶಿವನನ್ನು ಪೂಜಿಸಿದನು. ಕರ್ಕೋಡಕನ ಕಡಿತದಿಂದ ಬಾಧಿತನಾದ ನಳ ಚಕ್ರವರ್ತಿಯನ್ನು ಶಿವನು ಗುಣಪಡಿಸಿದನು. 3 ಇವಾನಲ್ಲೂರ್ ಆದಿ ವೈದ್ಯನಾಥ ಸ್ವಾಮಿ ದೇವಾಲಯ ಮೈಲಾಡುತುರೈನಿಂದ ಕೇವಲ 12 ಕಿ.ಮೀ ದೂರದಲ್ಲಿರುವ ಈ ಭವ್ಯವಾದ ದೇವಾಲಯವು ಈಗ ಪುನರ್ನಿರ್ಮಾಣದಲ್ಲಿರುವ ವಿನಮ್ರ ರಚನೆಯಾಗಿದೆ. ದೇವತೆಗಳನ್ನು ತಾತ್ಕಾಲಿಕ ಗುಡಿಸಲಿನಲ್ಲಿ ಇರಿಸಲಾಗುತ್ತದೆ, ಆದರೆ ಗುಣಪಡಿಸುವ ಶಕ್ತಿ ಉಳಿದಿದೆ. ಈ ದೇವಾಲಯವು ಶೀಘ್ರದಲ್ಲೇ ಸಂಪೂರ್ಣ ಪುನಃಸ್ಥಾಪನೆಯನ್ನು ಕಾಣಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. 4 ವರಕಡೆ ಶ್ರೀ ವರುಣೇಶ್ವರರ್ ದೇವಸ್ಥಾನ ವೈತೀಶ್ವರಂ ಕೋಯಿಲ್ ನಿಂದ 15 ಕಿ.ಮೀ ದೂರದಲ್ಲಿರುವ ಇದು ಚೋಳರ ಕಾಲದ ಸುಂದರವಾದ ವಾಸ್ತುಶಿಲ್ಪವನ್ನು ಹೊಂದಿದೆ. 5 ರಾಧಾನಲ್ಲೂರ್ ಶ್ರೀ ಆದಿ ವೈದ್ಯನಾಥ ಸ್ವಾಮಿ ದೇವಾಲಯ. ಈ ದೇವಾಲಯವು 1000 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಇದನ್ನು 1ನೇ ರಾಜೇಂದ್ರ ಚೋಳನ ಕಾಲದಲ್ಲಿ ನಿರ್ಮಿಸಲಾಯಿತು. 6 ಮನ್ನಿಪಲ್ಲಂ ಆದಿ ವೈದ್ಯನಾಥ ಸ್ವಾಮಿ ದೇವಾಲಯ. ದಂತಕಥೆಯ ಪ್ರಕಾರ ಧನ್ವಂತರಿ ಎಂದು ನಂಬಲಾದ ಮಷಿಯೊಬ್ಬರು ರಾಜನಿಗೆ ಚಿಕಿತ್ಸೆ ನೀಡಲು ಈ ದೇವಾಲಯವನ್ನು ಬಿಡಲು ನಿರಾಕರಿಸಿದರು. ಬದಲಿಗೆ ಅವರು ರಾಜನನ್ನು ಇಲ್ಲಿಗೆ ಬಂದು ಸ್ನಾನ ಮಾಡಿ ಶಿವನನ್ನು ಪೂಜಿಸುವಂತೆ ಒತ್ತಾಯಿಸಿದರು. ಸೈನಿಕರು ಅವನನ್ನು ಜೀವಂತವಾಗಿ ಸುಡಲು ಪ್ರಯತ್ನಿಸಿದಾಗ ಅವನು ಸ್ಪರ್ಶವಿಲ್ಲದೆ ಬೆಂಕಿಯಿಂದ ಹೊರಬಂದನು. ದಂಗ್ ನಮಃ ಶಿವಾಯ.